ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಆಫ್ ಹಾರ್ಟ್ ಐಸ್ ಗೇಮಿಂಗ್ ಗೈಸ್ ತುಂಬ ದಿನ ಆದಮೇಲೆ ವಿಡಿಯೋ ಬರ್ತಿದೆ. ಎಕ್ಸಾಮ್ಸ್ ನಡೀತಿತ್ತು ಗೈಸ್, ಅದಕ್ಕೆ ತುಂಬ ದಿನ ಆದಮೇಲೆ ವಿಡಿಯೋ ನಡೀತಿದೆ. ನೀವು ನೋಡ್ಬೋದು ಏನಕ್ಕೆ ನಾನು ಟಾಕ್ಸಿ ಎಷ್ಟು ಐಡಿಯಿಂದ ಬಂದಿದ್ದೀನಿ ಅಂತ. ಇವನು ಹೇಳ್ದ ನನ್ನ ಐಡಿಯಲ್ಲೂ ರ್ಯಾಂಕ್ ಪುಷ್ ಮಾಡಿಕೊಡು ಅಂತ, ಯಾಕಂದರೆ ನಿನ್ನ ಐಡಿ ಹೆಂಗಿರೋಣ ಹೀರೋಯ್ಕೆ ಹೋಗಿದೆ ಅಂತ. ನೋಡಿ ನಾನು ತೋರಿಸ್ತೀನಿ, ನನ್ನ ಜೀವನ ಅವ್ರ ಐಡಿಯಲ್ಲಿದೆ ನೋಡಿ, ಇಲ್ಲಿದೆ ಅಲ್ಲ, ಆಗಲೇ ಹೀರೋಯ್ಕೆ 1 ಸ್ಟಾರ್ ಹೇಳಿದೆ. ಅದಕ್ಕೆ ಏನು ಇದರಲ್ಲೇ ಇವಾಗ ಅಷ್ಟೇನು ಇಂಪಾರ್ಟೆಂಟ್ ಏನಿಲ್ಲ ಪುಷ್ ಮಾಡೋಕ್ಕೆ. ಅದಕ್ಕೆ ನನ್ನ ಐಡಿ ಪುಷ್ ಮಾಡಿಕೊಡು ಅಂತ ಹೇಳಿಲ್ಲ, ಅದಕ್ಕೆ ಓಕೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದೆ ಗೈಸ್ ಪುಷಿಂಗು. ಡೈಮಂಡ್ 1ಅಲ್ಲಿದ್ದ, ಇವಾಗ ಡೈಮಂಡ್ 4 ಕರ್ಕೊಂಡೋಗಿದ್ದೀನಿ. ಅವ್ನು ನಂಗೆ ಚಾಲೆಂಜ್ ಕೊಟ್ಟಿದ್ದಾನೆ ಗೈಸ್, ನಾಳಿದ್ದೊಳಗಡೆ ನಂಗೆ ಹೀರೋಯ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಅದರಲ್ಲಿ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಗೈಸ್, ಯಾಕಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು 0 ಕಿಲ್ ಬುಯ್ಯ ಹೊಡೆದೆ ಗೈಸ್. ಈ ಮ್ಯಾಚ್ನ ಎಂಡಿಂಗ್ವರೆಗೂ ನೋಡಿ ಗೈಸ್, ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಲಾಸ್ಟ್ ಪಾರ್ಟ್ ಮಾತ್ರ ಸಖತ್ತಾಗಿತ್ತು. ನಂದು 1v1 ಫೈಟ್ ಇದ್ದಾಗ ಮಾತ್ರ ಸಖತ್ತಾಗಿತ್ತು ಗೈಸ್, ಅದನ್ನು ಮಾತ್ರ ಫುಲ್ ನೋಡಿ ಗೈಸ್. ಗೈಸ್ ಡೈರೆಕ್ಟಾಗಿಲ್ಲ, ಅನ್ನೋನ್ ಪ್ಲೇಸ್ ಹೋಗ್ತಾ ಇದ್ದೀನಿ. ಅಲ್ಲೂ ಅಷ್ಟು ದೂರ ಹೋಗೋಕ್ಕಾಗಿಲ್ಲ, ಅದಕ್ಕೆ ಸ್ವಲ್ಪ ಹಿಂದೆ ಇಳ್ಕೊತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಅಷ್ಟು ದೂರ ರೀಚ್ ಆಗಿಲ್ಲ. ಯಾಕಂದರೆ ಏರೋ ಲೈನಿಂದ ಎಷ್ಟು ದೂರ ಇದೆ ನೋಡಿ ಗೈಸ್. ಲೈನ್ ಎಲ್ಲಿದೆ ಅಂದರೆ ತುಂಬ ದೂರ ಇತ್ತು, ಅದಕ್ಕೆ ರೀಚ್ ಮಾಡೋಕ್ಕಾಗಿರಲಿಲ್ಲ ಗೈಸ್. ಅದಕ್ಕೆ ಇಲ್ಲೇ ಇಳ್ಕೊಂಬಿಟ್ಟೆ. ನೋಡೋಣ ಇಲ್ಲೇನಾದರೂ ಲೂಟ್ ಸಿಗುತ್ತಾ ಈ ಜಾಗದಲ್ಲಿ. ಇಲ್ಲ, ಇದೇನು ಮಾಮೂಲಿ ಸಿಗೋದು ಇಲ್ಲ, ಸಿಕ್ಕೂ ಇಲ್ಲ ಗೈಸ್. ಈ 5 ಮನೆ ಮೀನ್ಸ್ 6 ಮನೆ ಫುಲ್ಲು ಲೂಟ್ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇವಾಗ ಫುಲ್ ಲೂಟ್, ಒಂದು ಮನೆ ಬಿಡಲ್ಲ ಗೈಸ್, ಎಲ್ಲ ಪ್ರಾಪರ್ ಲೂಟ್ ಹೊಡಿತೀನಿ ಗೈಸ್. 6 ಮನೆ ಆಯಿತು ಗೈಸ್. ಈ ಅಕ್ಕಪಕ್ಕ ಎಲ್ಲ ಲೂಟ್ ಆದಮೇಲೆ ಸಿಗೋಣ ಗೈಸ್. ಎಲ್ಲ ಮನೆ ಲೂಟ್ ಹೊಡೆದಿದ್ದಾಯಿತು, ಆದರೆ ಮುಂದ್ಗಡೆ ಮನೆ ಒಂದನ್ನು ಲೂಟ್ ಮಾಡಿಲ್ಲ, ಮೇಲ್ಗಡೆ ಇದನ್ನು ಲೂಟ್ ಹೊಡೆದ್ಬಿಟ್ಟು ಈ ಜಾಗದಿಂದ ಸ್ವಲ್ಪ ದೂರ ಹೋಗೋಣ ಗೈಸ್, ಎನಿಮೀಸ್ ನೋಡ್ಕೊಂಡು. ಗೈಸ್ ಐಡಿಯಾ ಬಂತು, ಹೆಂಗಿದ್ರೂ ಮ್ಯಾಚ್ ಆಡ್ತಿದ್ವಿ. ಇನ್ನೂ 18 ಜನ ಅಷ್ಟೇ ಇದ್ದಾರೆ. ಟ್ರೈ ಮಾಡೋಣ, 0 ಕಿಲ್ ಮಾಡ್ದಿರೇ ಏನಾದರೂ ಮಾಡೋಕ್ಕೆ ಟ್ರೈ ಮಾಡೋಣ ಗೈಸ್. ಆದರೆ ಡ್ಯಾಮೇಜ್ ಅಂತೂ ಕೊಡ್ತೀನಿ, ಮೀನ್ಸ್ ಡ್ಯಾಮೇಜ್ಗೂ ಕೊಟ್ಟಿಲ್ಲ ಅಂದರೆ ಕಮ್ಮಿ ಆಗಿಬಿಡುತ್ತೆ, ಪ್ಲಸ್ ಕಮ್ಮಿ ಆಗುತ್ತೆ. ಅದಕ್ಕೆ ಇವಾಗ ಹೆಂಗಿದ್ರೂ ಮೈನಸ್ ಆಗೋಲ್ಲ, ಚಾನ್ಸೇ ಇಲ್ಲ ಮೈನಸ್ ಆಗೋಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಡ್ಯಾಮೇಜ್ ಕೊಟ್ಟು ಟಾಪ್ 5 ಅಂದರೆ ಬುಯ್ಯೋನೇ ಹೊಡಿಬೋದು ಗೈಸ್. ಹೀಲ್ ಬ್ಯಾಟಲ್ ಮಾಡಿ ನೋಡೋಣ. 0 ಕಿಲ್ ಬುಯ್ಯ ಚಾಲೆಂಜ್ ಮಾಡೋಣ, ಸಕ್ಸಸ್ ಆಗುತ್ತಾ ನೋಡೋಣ ಗೈಸ್. ಮಾಡ್ಕೊತೀನಿ ಗೈಸ್. ನೀವು ನೋಡ್ಬೋದು ನಾನು ಕಿಲ್ಸಿಗೆ ಓಡ್ತಿದ್ದೀನಿ ಅಂತ, ಆದರೆ ನಿಜವಾಗ್ಲೂ ಕಿಲ್ಸಿಗೆ ಓಡ್ತಿಲ್ಲ. ಎನಿಮಿ ಇದಾನ, ಸ್ವಲ್ಪ ಡ್ಯಾಮೇಜ್ ಕೊಡೋಣ ಪ್ಲಸ್ ಆಗುತ್ತೆ ಅಂತ ಬಂದೆ. ನಂಗೆ ಯಾರೂ ಕಾಣಿಸ್ಲಿಲ್ಲ. ಡೇಂಜರ್ ಬೇಡ ಗೈಸ್, ಡೇಂಜರ್ ಬೇಡ, ಹೋಗೋಣ ಈ ಜಾಗದಿಂದ. ಗೈಸ್ ಗಾಡಿ ಶಿಫ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ಗಾಡಿ ತುಂಬ ಡ್ಯಾಮೇಜ್ ಆಗಿದೆ. ಸಿಕ್ತು. ಉಪ್ಪಿ ಗೈಸ್, ಆರ್ಸ್ನಲ್ ಕಿರಣ್ ಆವಾಗಲೇ ತೊಗೊಂಡಿದ್ದೆ, ಅದಕ್ಕೆ ಇವಾಗ ಆರ್ಸ್ನಲ್ ಇರೋದನ್ನ ಏನಕ್ಕೆ ವೇಸ್ಟ್ ಮಾಡಲಿ, ಸುಮ್ಮನೆ ಲೂಟಲ್ಲಿ ಇಟ್ಕೊಂಡು ಇವಾಗ ಆರ್ಸ್ನಲ್ ಓಪನ್ ಮಾಡೋಣ. ಓಕೆ ಗೈಸ್, ನಾನು ಆರ್ಸ್ನಲ್ ಲೂಟ್ ಮಾಡಿಬಿಟ್ಟು ಮುಂದಿನ ಪಾರ್ಟ್ ತೋರಿಸ್ತೀನಿ ಗೈಸ್. M14 ತ್ರಿಬಲ್ ಚಿಪ್ ತೊಗೊಂಬರ್ತಿದ್ದೀನಿ. ಈಗ ಒಳಗಡೆ ಹೋಗೋಣ ಗೈಸ್. ನಾನಿವಾಗ ಎಲ್ಲಾದರೂ ಮನೆ ಬಿಡೋ ಕ್ಯಾಂಪಿಂಗ್ ಮಾಡಿಬಿಡ್ತೀನಿ ಅಷ್ಟೇ ಗೈಸ್. ಹೇಳ್ದಂಗೆ 0 ಕಿಲ್ ಟಾಪ್ 5 ಬಂದಿದ್ದಾಯ್ತು ಆಗಲೇ. ಬುಯ್ಯ ಟ್ರೈ ಮಾಡೋಣ ಗೈಸ್, 0 ಕಿಲ್ ಬುಯ್ಯ ಟ್ರೈ ಮಾಡೋಣ. ಇಷ್ಟವರೆಗೂ ಡ್ಯಾಮೇಜ್ ಕೊಟ್ಟೇ ಇಲ್ಲ, 1 ಡ್ಯಾಮೇಜು ಬಂದಿಲ್ಲ ನೀವು ನೋಡ್ದಂಗೆ. ಮುಂದೆ ನೋಡೋಣ, ಅಟ್ಲೀಸ್ಟ್ ಒಂದು ಸ್ವಲ್ಪ ಡ್ಯಾಮೇಜ್. 0 ಕಿಲ್ 0 ಡ್ಯಾಮೇಜ್ ಬುಯ್ಯ ಎಲ್ಲ ಚೆನ್ನಾಗಿರಲ್ಲ. ಒಂದು 100 ಡ್ಯಾಮೇಜ್ 0 ಕಿಲ್ ಬುಯ್ಯ ಟ್ರೈ ಮಾಡೋಣ. ಓಹೋ, ಇದನ್ನ ಇಟ್ಬಿಟ್ಟಾಗ ಇದು ಪಾಯಿಂಟ್ ಸ್ಟ್ಯಾಚ್ಯೂನ
ನಮ್ಮ ಲೊಕೇಶನ್ ಕಾಣಿಸ್ತಿದೆ ಅವನಿಗೆ ಎಕ್ಸ್ಪೋಸ್ಡ್ ಅಂತ ನಂಗೆ ತೋರಿಸ್ತಿದೆ. ಏನು ಗೈಸ್ ಮಾಡಲಿ ಗೈಸ್? ಆದಷ್ಟು ಇಲ್ಲಿ ಒಳಗಡೆನೇ ಕ್ಯಾಂಪಿಂಗ್ ಮಾಡೋಣ, ರಿಸ್ಕ್ ಬೇಡ. 4 ಜನ ಫುಲ್ ಕ್ಯಾಂಪಿಂಗ್ ಮಾಡ್ತಿದ್ದಾರೆ. ಒಬ್ಬ ಗಾಡಿ ತಗೊಂಡು ಸುಡ್ತಾ ಇದ್ದಾನೆ, ಇನ್ನೊಬ್ಬ ಆ ಕಡೆ ಫೈರ್ ಮಾಡ್ತಿದ್ದಾನೆ. ಅವನ ಕಡೆ ಹೋಗ್ಲಾ ಬೇಡವಾ? ಅವನೊಬ್ಬನೇ ಇರೋದು. ನೋಡೋಣ, ಟ್ರೈ ಮಾಡೋಣ. ಕಾಣಿಸಿದ್ರೆ ಹೊಡಿಯೋಕ್ಕೆ ಟ್ರೈ ಮಾಡೋಣ. ಮೀನ್ಸ್ ಹೊಡಿಯೋಕ್ಕಂದ್ರೆ ಡ್ಯಾಮೇಜ್ ಕೊಡೋಕ್ಕೆ ಟ್ರೈ ಮಾಡೋಣ. ಲಾಂಚ್ ಪ್ಯಾಡ್ ಇದೆ. ಇವಾಗ ಲಾಂಚ್ ಪ್ಯಾಡ್ ಅವಶ್ಯಕತೆನೇ ಇಲ್ಲ, ಯಾಕಂದರೆ ನಾನು ಸೆಂಟರ್ ಆಫ್ ದಿ ಝೋನ್ ಒಳಗಡೆ ಇದ್ದೀನಿ. ನನಗೆ ಇವಾಗ ಅದು ಅವಶ್ಯಕತೆನೇ ಇಲ್ಲ. ಇರೀಗ ಸ್ವಲ್ಪ ಸ್ಕೋಪ್ ಆನ್ ಮಾಡಿ ನೋಡೋಣ ಬೇಡವಾ? ಇಲ್ಲ, ಯಾರೂ ಕಾಣಿಸ್ತಿಲ್ಲ, ಕಣ್ಣಿಂದಲೇ ಕಾಣಿಸುತ್ತಲ್ಲ. ನೋ ನೀಡ್ ಆಫ್ ವೇಟಿಂಗ್ ಹಿಯರ್. ಸ್ವಲ್ಪ ಝೋನ್ ಒಳಗಡೆ ಮೀನ್ಸ್ ನಮ್ಮ ಅಡ್ಡಕ್ಕೆ ವಾಪಸ್ ಹೋಗೋಣ. ಗೈಸ್ ಫೈಟ್ ನಡೀತಾ ಇದೆ. ಇನ್ನು 3 ಜನ ಮೀನ್ಸ್ ನನ್ನ ಬಿಟ್ಟು ಇನ್ನು ಇಬ್ಬರೇ, ಅವರಿಬ್ಬರು ಫೈಟ್ ಆಡಿದ್ರು. ಎಸ್ ಗೈಸ್, 1v1 ಸಿಚುವೇಶನ್ ಗೈಸ್. ಇವಾಗ ಟ್ರೈ ಮಾಡೋಣ ಗೈಸ್. ನೀವು ಹೇಳ್ತೀರಾ ಇವಾಗಿನ, ಅಫ್ಕೋರ್ಸ್ ನೀನು ಹೊಡಿತೀವಿ ಇವನ್ನ ಅದೇ ಹೇಳ್ತೀರಾ. 100% ಇವಾಗ ಏನು ಹೊಡಿತೀವಿ ಅಂತ ಹೇಳ್ತೀರಾ. ಅರೆ ನಾನು ಹೊಡೆಯಲ್ಲ, ಆದರೆ ಡ್ಯಾಮೇಜ್ ಮಾತ್ರ ಚೆನ್ನಾಗಿ ಕೊಡ್ತೀನಿ. 38 ಇನ್ನು ನಂಗೆ ಹೆವಿ ಡ್ಯಾಮೇಜ್ ಕೊಟ್ಟಿದ್ದಾನೆ ಗೈಸ್. P90 ಮಿಡ್ಡಲ್ಲಿ ಕೊಡೋಣ ಅಂತ ನೋಡಿದೆ, ಆಗಿಲ್ಲ. ಗೈಸ್ ನಾನು ನಮ್ಮ ಯಶೋಣ್ಣವ್ರ ಥರ ನೇಡ್ ಪ್ರೋ ಅಲ್ಲ, ನಾವೆಲ್ಲ ನೇಡ್ ಹಚ್ಚಿದ್ರಲ್ಲಿ ಕೆಟ್ಟದಾಗಿ ನಡೆಸ್ತೀವಿ ಗೈಸ್. M10 ಗೈಸ್ ಸ್ವಲ್ಪ ಮಿಡ್ಡಲ್ಲೇ ನೋಡ್ಕೊಬೇಕು ಗೈಸ್. ಇವನ ಜೊತೆ ಶಾರ್ಟಿಗೆ ಹೋದಂದರೆ ಹೋಯ್ತು ಮ್ಯಾಚು. ಹೆವಿ ಡ್ಯಾಮೇಜ್ ಕೊಟ್ಬಿಟ್ಟಿದ್ದಂಗೆ ಗೈಸ್. ಒಂದು ಮೆಡಿಕೇಟ್ ಹಾಕೊಂಡ್ಬಿಡ್ತೀನಿ ರೀ ಗೈಸ್. ಗೊತ್ತಾಗಿಲ್ಲ, ನಾನು ನೋಡಿ ಬಂದಿದ್ದು, ಅದಕ್ಕೆ ಮಾನ್ಸ್ಟರ್ ಎತ್ಕೊಂಡ್ಬಿಟ್ಟೆ ಎಲ್ಲೋದ ಇವನು ಅಂತ ನೋಡೋಕ್ಕೆ. ಗೈಸ್ ನಂಗೆ ಗುದ್ದೋದ್ರಲ್ಲಿದ್ದಾನೆ, ಅದಕ್ಕೆ ನಾವು ಇಲ್ಲೇ ಹೊರಗಡೆನೇ ಕುತ್ಕೊಂಡ್ಬಿಡೋಣ. ಈ ಒಳಗಡೆ ಹೆಂಗಿದ್ರೂ ಗಾಡಿ ತಗೊಂಬಂದು ಗುದ್ದೋಕ್ಕಾಗಲ್ಲ. ಓಕೆ, ಗಾಡಿ ನಿಲ್ಲಿಸ್ದ. ಓಕೆ, ಇಲ್ಲೊಂದು ಗ್ಲೂವಲ್ ಹಾಕ್ದ ಇಲ್ಲಿ. ಬೇಡ ನಾವು ಹೊರಗಡೆ ಹೋಗ್ಬೇಡ. ಇಲ್ಲೇ ಇದ್ದಾನ? ಇಲ್ಲೇ ಇದ್ದಾನೆ. ನೀನು ಎಂತ ನಿಡ್ಕೊಂಡಿದ್ದಾನೆ. ಸಾಧಾರಣ ಶಾರ್ಟಿಗೆ ಹೋಗ್ತಾ ಇದ್ದೀನಿ. ಓಕೆ, ಡ್ಯಾಮೇಜ್ ಅಂತ ಇದು ಬಿದ್ದಿದೆ ಗೈಸ್. ಆಮೋ ಖಾಲಿ ಗೈಸ್. ಏನು ಗೈಸ್ ಮಾಡಲಿ ಇವಾಗ? 42 ಆಮೋ ಅಷ್ಟೇ ಇದ್ದಿದ್ದ ಸಿಚುವೇಶನಲ್ಲಿ. ಅದಕ್ಕೆ M14 ಗಾಡಿಗೆ ಡ್ಯಾಮೇಜ್ ಕೊಡೋಣ ಗೈಸ್. ಅಲ್ಲೇ ಹೊರಗಡೆನೇ ಹೋಗ್ಬಿಡ್ಲಿ ಗೈಸ್. ಒಳಗಡೆ ಬರೋಕ್ಕೆ ಸಿಚುವೇಶನ್ ಕಾಣಿಸ್ತಿಲ್ಲ ಎಂದು ನಂದೇ ಭುಯ್ಯನ. ನೋಡೋಣ, ಹೀಲ್ ಬ್ಯಾಟಲ್ ಟ್ರೈ ಮಾಡೋಣ. ಬಂದ್ಬಿಡ್ಬೋದು. ಒಳಗಡೆ ಹೋಗೋಣ ರೀ ಗೈಸ್, ಹೀಲ್ ಬ್ಯಾಟಲ್ ಮಾಡೋಣ ಗೈಸ್. ಎಲಿಮಿನೇಟೆಡ್ ಸಿಕ್ಕಾಯ್ತು ಗೈಸ್ ನಮಗೆ ಭುಯ್ಯ. ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಬರ್ತಿದೆ ಗೈಸ್. ಆದಷ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಗೈಸ್. ಮತ್ತು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಬಾಯ್.